Audio Jungle. Audio Jungle. ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನದಾಸೋಹ ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ಏನು ಓದಿಸ್ತಾರೆ, ಏನು ಬಿಡಪ್ಪ ಮಕ್ಕಳು ಏನು ಕಲಿತಾರೆ ಅನ್ನೋ ದೃಷ್ಟಿಯಿಂದ ಒಳಗಡೆ ಬಂದೆ. ಆದರೆ ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಆಗಿತ್ತು. ಯಾಕೆಂದರೆ ಇವತ್ತು ಈ ಶಾಲೆನೋ ಅಥವಾ ದೇವಾಲಯನೋ ಅಂತಕ್ಕಂಥದ್ದು ನನಗೆ ಭಾವನೆ ಬಂತು. ನಿಮಗೆ ವಿಡಿಯೋ ಪೂರ ನಾನು ಕಂಪ್ಲೀಟ್ ನಿಮಗೆ ತೋರಿಸ್ತೀನಿ. 1 ಇಂಚು ಕೂಡ ಜಾಗ ಬಿಡದೇ ಬರವಣಿಗೆ ಮುಖಾಂತರನೇ ಮಕ್ಕಳಿಗೆ ಕಲಿಕೆಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಹುಶಃ ಭಾಳಷ್ಟು ಇದಕ್ಕೆ ಕನ್ನಡದ ವಾಕ್ಯಗಳು ಕೂಡ ಇದೆ, ಇಂಗ್ಲೀಷ್ ವಾಕ್ಯಗಳು ಕೂಡ ಇದೆ. ಕನ್ನಡದಲ್ಲಿ ಭಾಳಷ್ಟು ಏನು ಅರಿವೆ ಗುರು ಇರ್ಬೋದು, ತಂದೆ ತಾಯಿ ದೇವರು ಇರ್ಬೋದು, ಮನೆ ಮೊದಲ ಪಾಠಶಾಲೆ ಇರ್ಬೋದು, ಇನ್ನಿತರ ಕೆಲವೊಂದು ಉತ್ತಮವಾದಂಥ ವಾಕ್ಯಗಳನ್ನು ಬರೆದಿದ್ದಾರೆ. ಅದರಲ್ಲಿ ಕೂಡ ಒಂದು ಏನು ಮಧ್ಯದಲ್ಲಿ ಕಂಬ ಬಂದರೂ ಕೂಡ ಕಂಬನೂ ಬಿಟ್ಟಿಲ್ಲ ಅವರು. ಶಾಲೆಗಳಲ್ಲಿ ವಿದ್ಯಾದಾನ ಮಾಡ್ತಕ್ಕಂಥವ್ರು, ಶಿಕ್ಷಕರ ವೃತ್ತಿಯನ್ನು ಮಾಡ್ತಕ್ಕಂಥವ್ರು ಇಲ್ಲಿ ಯಾರು ಕೂಡ ಶ್ರೀಮಂತರಿಲ್ಲ. ಎಲ್ಲ ಕೂಡ ಅವ್ರನ್ನ ಒಬ್ಬೊಬ್ಬರನ್ನ ಕೂರಿಸಿ ಒಂದು ದಿವಸ ನಾನು ಏನಾದರೂ ಇಂಪ್ರೂವ್ ಮಾಡಿದ್ರೆ ಒಂದೊಂದು ಖಂಡಿತ ಕತೆ ಬರುತ್ತೆ ಅವ್ರ ಹತ್ರ. ಅಷ್ಟು ಬಡತನವನ್ನು ಬೇಯಿಸ್ಕೊಂಡು ಇವತ್ತು ಬಡತನದಲ್ಲಿ ಕಣ್ಣಿಟ್ಕೊಂಡು ಇವತ್ತು ಬಂದಿರತಕ್ಕಂಥವ್ರು. ಅವ್ರ ಯೋಚನೆ ಹೆಂಗಿತ್ತಂದರೆ, ಇವತ್ತು ನಾವು ಕೂಡ ಎಜುಕೇಷನ್ ಮಾಡಿದ್ವಿ, ನಮ್ಮ ಶ್ರೀಮತಿಯವರೆಲ್ಲ ಎಜುಕೇಷನ್ ಮಾಡಿದ್ದಾರೆ, ಅಟ್ಲೀಸ್ಟ್ ನಮ್ಮ ಕಡೆಯಿಂದ ದುಡ್ಡು ಹೋದ್ರೂ ಪರವಾಗಿಲ್ಲ, ಒಂದು ಶಾಲೆ ಮಾಡಿ ನಾವೇನು ಕಷ್ಟಪಟ್ಟಿದ್ದೀವಿ ನಾವು ಓದಬೇಕಾದ್ರೆ ಅಂಥ ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಕಣ್ಣಿದ್ರಿಗೆ ಇರಬಾರ್ದು, ಅಂಥ ಮಕ್ಕಳು ನಮ್ಮ ಕಣ್ಣಿದ್ರಿಗೆ ಇರಬಾರ್ದು. ಅವ್ರನ್ನ ತೊಗೊಂಡು ಬಂದು ನಾವು ವಿದ್ಯಾದಾನ ಮಾಡಿಬಿಡೋಣ. ಆ 4 ಜನನೂ ಕೂಡ ಒಂದೇ ಮೈಂಡ್ಸೆಟ್ಟು. ಅಷ್ಟಕ್ಕೂ ಇವತ್ತು ನಾನು ಬಂದಿರತಕ್ಕಂಥ ಶಾಲೆ ಕುರುಗೋಡು ಭಾಗದ ಎಮ್ಮಿಗನೂರು ಶ್ರೀ ಜಡಿಸಿದ್ದೇಶ್ವರ ಪೂರ್ವ ಪ್ರಾಥಮಿಕ ಶಾಲೆ. ಶ್ರೀ ಜಡಿಸಿದ್ದೇಶ್ವರ ಪೂರ್ವ ಪ್ರಾಥಮಿಕ ಶಾಲೆಯಲ್ಲಿ ನಾನು ಇದ್ದೀನಿ ಸ್ನೇಹಿತರೆ. ಇಲ್ಲಾಂದ್ರೆ ಕಡ್ಮಿಸ್ಟ್ ಇರ್ತೈತೆ, ಚೆನ್ನಾಗಿ ಹೇಳ್ತಾರ. ನಾವು ಸ್ಕೂಲಿಗೆ ಮಕ್ಕಳು ಬಿಡಬೇಕಾದ್ರೆ ಗಾಡಿ ತಂದು ನಿಲ್ಲಿಸತ್ತ ಅವರೇ ಒಳಗೆ ಮತ್ತೆ ಬಿಡಬೇಕಾದ್ರೆ ಫೋನ್ ಮಾಡಿ ಹೇಳ್ತಾರೆ. ಟೀಚಿಂಗ್ ಮಕ್ಕಳು ಸ್ವಲ್ಪ ಇದೆಲ್ಲ ಟೀಚಿಂಗ್ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ನಾನು ಭರವಸೆ. ಏನೇನು ಕೆಲಸ ಮಾಡ್ತಾರೆ? ಕಸ ಹೊಡೆಯೋದು, ಮಕ್ಕಳು ಬಾತ್ರೂಮ್ ಮಾಡೋದು, ತೊಳೆಯೋದು, ಊಟ ಮಾಡಿಸೋದು ಮಕ್ಕಳಿಗೆ, ಊಟ ಸ್ಕೂಲ್ ಕ್ಲೀನ್ ಆಯಾ ಕೆಲಸ ಮಾಡ್ತೀವಿ. ಒಂದು ವೇಳೆ ಮಕ್ಕಳು ಭಾಳ ಹತ್ಬಿಡ್ತಾವಮ್ಮ, ಸುಧಾರಿಸ್ತೀವಿ ಸರ್. ಭಾಳ ಮಾತ್ರ ಸುಧಾರಿಸ್ತೀವಿ ಸರ್.
ಹಾಂ ಸರ್ ಬಿರಿಯಾನಿ ಜಾಸ್ತಿ ಅದರಿಂದ ಸ್ವಲ್ಪ ಒಂದು 5 ನಿಮಿಷ ಮಲಿಸ್ಬಿಡ್ತೀವಿ ಸರ್. ಆಮೇಲೆ ಮತ್ತೆ ಜಲ್ಸಿ ಮತ್ತೆ ಚೆನ್ನಾಗಿದೆ. ಯಾವ ಥರ ನೀವು ಟೀಚಿಂಗ್ ಮಾಡಬೇಕು, ಮತ್ತು ನೀವು ಟೀಚ್ ಮಾಡೋದಷ್ಟೇ ಅಲ್ಲ, ಇವು ಅವ್ರ ಮೊದಲು ಸಣ್ಣ ಮಕ್ಕಳು ಇರ್ತಾರಲ್ಲ, ಅವ್ರ ಮನೆಯಾಗ ತಂದೆ ತಾಯಿ ಪ್ರೀತಿ ಎಲ್ಲ ತೋರಿಸಿರ್ತಾರ, ಆ ಥರ ನೀವು ಅವರಿಗೆ ರೆಸ್ಪಾನ್ಸ್ ಮಾಡಿ ಆ ಮಕ್ಕಳು ಅವ್ರ ದಾರಿಲೇ ಇದು ಮಾಡಿ ಅವರಿಗೆ ಚೆನ್ನಾಗಿ ಹೇಳ್ಕೊಡ್ಬೇಕು. ಜಗಸಿದ್ದೇಶ್ವರನ ಹೆಸರು ಐತೆ ಉಳಿಸ್ಬೇಕು ಅಂತ ಇಲ್ಲ ಹೇಳಿ. ಸರ್ ಅವ್ರ ಕಡೆ ಕೇಳ್ರಿ ಸರ್, ಹೆಂಗಿದೆ ಸ್ಕೂಲು, ಮಕ್ಕಳು ಯಾವ ಥರ ಕಲಿತಿದ್ದಾರೆ, ಹೋದ ವರ್ಷದಿಂದ ಸೇರಿದಾರಲ್ಲ ಯಾವ ಥರ ಹೇಳ್ತಿದ್ದಾರೆ ಅಂತ ಬೇರೆ ಕಡೆ ಸಜೆಸ್ಟ್ ತಗೊಂಡ್ರಿ ಸರ್. ಆಮೇಲೆ ಇಲ್ಲಿ ಬಂದು ಸೇರಿಸಿರಿ ಸರ್. ನಮ್ಮ ಸ್ಕೂಲ್ ದೊಡ್ಡ ಲೆವೆಲಲ್ಲಿ ಬೆಳಿಬೇಕು ಸರ್. ಆಮೇಲೆ ನಾವು ಗುರ್ಸ್ಕೋಬೇಕು ಸರ್, ನಾವಿಲ್ಲಿ ಬಂದಿದ್ದೀವಲ್ಲ, ಇಲ್ಲಿ ಯಾರು ಮಕ್ಕಳು ಇಲ್ಲಿ ಬಂದು ಹೇಳ್ಕೊಡ್ತಿದಾರ, ಆಮೇಲೆ ನಮ್ಮ ಮಕ್ಕಳು ಇಲ್ಲಿ ಏನು ಕಲಿತಿದಾರ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದೇ ನಮ್ಮ ಕನಸು. ಶಾಲೆ ಬಗ್ಗೆ ತಾಳ್ಮೆ ಅನ್ನೋದು ಕಲಿಸಿದೆ ಸರ್. ಭಾಳ ಸ್ಟ್ರೆಂತ್ ಹೋದ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ತಿದೆ ಸರ್. ಮತ್ತು ಇಲ್ಲೆಲ್ಲ ರೈತರಿದಾರಲ್ಲ ಸರ್, ಫೀಸ್ ಕಟ್ಟಕ್ಕೆ ಸ್ವಲ್ಪ ಡಿಲೇ ಮಾಡಿದ್ರು ನಾವು ಇರಲಿರುವುದು ನಮ್ಮ ಶಾಲೆ ಅನ್ನೋದು ಸ್ವಲ್ಪ ಹೆಮ್ಮೆ ಕಲಿಸಿದೆ ಸರ್. ಅಲ್ಲಮ್ಮ, ಮತ್ತೆ ನೀನು ಇರ್ಲಿ ಬಿಡು ಅಂತ ಅಂದ್ಕೊಂಡ್ರೆ ಶಾಲೆ ಹೆಂಗಿರ್ತೈತೆ ಅಂದರೆ ಲೊಕೇಶನ್ ಬೇರೆ ಬಿಸ್ನೆಸ್ ಮಾಡಿ ಇಲ್ಲ ಸರ್. ಹಂಗೆ ಸರ್ ಜಡಸಿದ್ದೇಶ್ವರನ ಹೆಸರು ಐತಲ್ಲ ಸರ್, ಜಡಸಿದ್ದೇಶ್ವರ ಹಂಗೆ ನಡೆಸ್ತದೆ ಸರ್. 2017ರಿಂದ ಶ್ರೀ ಗವಿಸಿದ್ದೇಶ್ವರ ಎಜುಕೇಷನಲ್ ಟ್ರಸ್ಟ್ ಅಡಿಯಲ್ಲಿ ಶ್ರೀ ಗವಿಸಿದ್ದೇಶ್ವರ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಇಲಾಖೆ ವತಿಯಿಂದ ಪರ್ಮಿಷನ್ ತೊಗೊಂಡ್ವಿ. ನಾವು ಮೊದಲಿಗೆ ಖಾಸಗಿ ಶಾಲೆಗಳಲ್ಲಿ 12 ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇನೆ. ನಮ್ಮ ಮಿತ್ರರು ಕೂಡ ಬೇರೆ ಬೇರೆ ಶಾಲೆಗಳಲ್ಲಿ B.Ed ಕೋರ್ಸ್ ಮಾಡುವಂಥ ವೃತ್ತಿಯನ್ನು ಮಾಡಿದರು. ಹೊರಗಡೆ ಬಂದಮೇಲೆ ಏನು ಮಾಡ್ಬೇಕಂತೇಳಿ ನಾವು ಗೊಂದಲ ಸಿಕ್ಕೊಂಡಿದ್ವಿ. ಆ ಸಂದರ್ಭದಲ್ಲಿ ನಮ್ಮ ಮಿತ್ರರೆಲ್ಲ ಕೂಡ್ಕೊಂಡಿವಿ, ಒಂದು ಗವಿಸಿದ್ದೇಶ್ವರ ಎಜುಕೇಷನಲ್ ಟ್ರಸ್ಟ್ ಮಾಡಿಕೊಂಡು ಒಂದು ಪೂರ್ವ ಪ್ರಾಥಮಿಕ ಶಾಲೆ ತೆರೆಯೋಣ, ಅದರೊಟ್ಟಿಗೆ ಈ ಬಿಲ್ಡಿಂಗ್ ಕೂಡ ಅನಾಥವಾಗಿ ಬಿದ್ದಿತ್ತು, ಅದಕ್ಕೊಂದು ರೂಪುರೇಷೆ ಕೊಟ್ಟರೆ ಮುಂದಿನ ದಿನಮಾನಗಳಲ್ಲಿ ಈ ಭಾಗದಲ್ಲಿ ಚಿತ್ರಣ ಬದಲಾಗುತ್ತೆ ಅಂತೇಳಿ ವಿಚಾರ ಮಾಡಿಕೊಂಡು 2017ರಲ್ಲಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡಿದ್ದೇವೆ ಸರ್. ಗವಿಸಿದ್ದೇಶ್ವರನ ಹೆಸರಿಡೋದು ಕಾರಣ ಕೂಡ ಇದೆ. ಈ ಭಾಗದ ಇಲ್ಲಿ ನಮ್ಮ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಭಾಗದ ಧರ್ಮಸ್ಥಳ ಅಂತೇಳಿ ಮುಂದಿನ ದಿನಮಾನಗಳಲ್ಲಿ ಆಗ್ಬೋದು ಅನ್ನತಕ್ಕಂಥ ನಂಬಿಕೆ ನನಗಿದೆ. ಎಮ್ಮೆನೂರು ಮಹಾಪುರುಷರಾಗಿರ್ತಕ್ಕಂಥ ಗವಿಸಿದ್ದೇಶ್ವರಗಳು ನೆಲೆಸಿರ್ತಕ್ಕಂಥ ಸ್ಥಳ. ಈ ಸ್ಥಳದಲ್ಲಿ ಈಗಾಗಲೇ ಭಾಳಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲಲ್ಲಿ ವಿದ್ಯಾಭ್ಯಾಸ ಮಾಡಿ ಇವತ್ತು ದೇಶದ ರಾಜ್ಯದ ವಿವಿಧ ಭಾಗಗಳಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಆ ಹೆಸರು ಉಳಿಬೇಕು. ಮುಂದಿನ ದಿನಮಾನಗಳಲ್ಲಿ ಊರಿನವ್ರ ಸಹಕಾರ ಸಿಕ್ಕರೆ ಇವೇನು ಸಣ್ಣ ಒಂದು ಸಂಸ್ಥೆಯನ್ನು ಮಾಡಿದೇವಲ್ಲ, ಈ ದೊಡ್ಡ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ಅಟ್ಲೀಸ್ಟು ನಾವು ಶಿಕ್ಷಕ ವೃತ್ತಿಯಿಂದ ಜೀವನದ ಸಾರ್ಥಕತೆಯನ್ನು ಕಾಣ್ಕೊಳ್ಳೋಣ ಅಂತೇಳಿ ಒಂದು ಸಂಸ್ಥೆಯನ್ನು ತೆಗೆದೀವಿ. 2017ರಲ್ಲಿ ಆರಂಭವಾದಾಗ 30 ವಿದ್ಯಾರ್ಥಿಗಳಿದ್ದರು. ಅದರ ನಂತರ 2018ಕ್ಕೆ ಬಂದಾಗ 113 ವಿದ್ಯಾರ್ಥಿಗಳಿದ್ದರು ಸರ್. ಆ 2 ವರ್ಷಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಸಹಕಾರ ನಮ್ಮ ಜನರಿಂದ ಸಿಕ್ತು. ಒಳ್ಳೆಯ ಅಭಿಪ್ರಾಯ ಕೂಡ ವ್ಯಕ್ತವಾಯಿತು. ಕೇವಲ ಶಾಲೆ ಪರ್ಮಿಷನ್ ಸಾಮಾನ್ಯವಾಗಿ ತೊಗೊಳ್ಳೋದು ಹೇಗೆ ಅಂತಂದರೆ ಸೇವಾ ಮನೋಭಾವ ಮಾಡ್ತೀನಿ ಅಂತ ತಗೊಳ್ತಿದ್ರೆ ಆದರೆ ನಮ್ಮ ಬಿಸ್ನೆಸ್ ಮಾಡ್ತಾರೆ. ಆದರೆ ನಾವು ಆ ಸೇವಾ ಮನೋಭಾವನೆ ಉಳಿಸ್ಕೊಬೇಕಂತಕ್ಕಂಥ ದೃಷ್ಟಿಯಿಂದ ಅದನ್ನು ಮುಂದುವರಿಸಿದ್ವಿ. ಏನೋ ದುರದೃಷ್ಟವಶತ್ತು 2019ರಲ್ಲಿ ಕೋವಿಡ್ ಬಂದು ಕೈ ಸುಟ್ಕೊಂಡ್ವಿ. ಅದರೊಟ್ಟಿಗೆ ಈಗ ಸರ್ಕಾರಿ ಶಾಲೆಗಳಲ್ಲಿ ಕೂಡ LKG UKG ಸ್ವಲ್ಪ ದಾಖಲಾತಿ ಪ್ರಮಾಣ ಕಡಿಮೆಯಾಗಿದೆ. ಅದರೊಟ್ಟಿಗೆ 2019ರಲ್ಲಿ ಏನು ಕೋವಿಡ್ ಬಂದಾಗ ನಾವು ಒಂದು 2-3 ಲಕ್ಷ ಬರ್ತಕ್ಕಂಥ ಫೀಸು ಕೂಡ ಬರಲಿಲ್ಲ. ಆದರೆ ನಾವು ಯಾವುದೇ ಕಾರಣಕ್ಕೆ ಎದುಗೊಳ್ಳಲಿಲ್ಲ. ಇವತ್ತು ಜಡಸಿದ್ದೇಶ್ವರ ನಮ್ಮ ಹಿಂದೆ ಇದ್ದಾನೆ, ಇವತ್ತಲ್ಲ ನಾಳೆ ಕಾಪಾಡ್ತಾನೆ ಅಂತೇಳಿ ಹಾಗೆ 5 ಜನ ಒಟ್ಟಿಗೆ ನಡ್ಕೊಂಡು ಹೋಗಿದ್ದೀವಿ ಸರ್. ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಅದಕ್ಕೆ ಗಳಿಸ್ತಾ, ಜೊತೆಗೆ ಅದಕ್ಕೆ ಆಗ್ತಾ ಒಂದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಅವರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು. ಜೊತೆಗೆ ಅವರಿಗೆ ಮಾನವ ಮೌಲ್ಯಗಳನ್ನು ಬೆಳೆಸಬೇಕು. ಜೊತೆಗೆ ಹಲವಾರು ದಿನಾಚರಣೆಗಳನ್ನು ಮಾಡೋದ್ರ ಮುಖಾಂತರ ಮಕ್ಕಳನ್ನು ಹೆಚ್ಚಿಸಬೇಕು. ಜೊತೆಗೆ ಪಾಲಕರನ್ನು ಅಲ್ಲಿ ಕೂಡ ಅರಿವು ತುಂಬಬೇಕಂತಕ್ಕಂಥದ್ದು ಈ ನಮ್ಮ ಸಂಸ್ಥೆ ಉದ್ದೇಶ ಇದೆ. ವಿಶೇಷವಾಗಿ ನಮ್ಮ ಕುಟುಂಬ ರೈತಾಪಿ ಕುಟುಂಬನೇ. ಆದರೆ ನಮ್ಮ ತಂದೆ ಮತ್ತು ಅವರ ಹಿರಿಯರು ಹೇಳಿರ್ತಕ್ಕಂಥ ಮಾತನ್ನು ನಾವು ನೆನಪಿಸ್ಕೊಂಡು ನಮ್ಮ ಭಾಗದಲ್ಲಿ ಶಿಕ್ಷಣವಂತರು ಭಾಳಷ್ಟು ನಮ್ಮ ಏರಿಯಾ, ನಮ್ಮ ತಳವರಪೇಟೆ ನಮ್ಮ ಭಾಗದಲ್ಲಿ ಶಿಕ್ಷಣದ ಕೊರತೆ ಇದೆ. ಬಳ್ಳಾರಿ, ಕಂಪ್ಲಿ ಭಾಗದ 2 ಸಿಟಿಗಳಿರೋದ್ರಿಂದ ನಮ್ಮ ಭಾಗದಲ್ಲಿ ಶಿಕ್ಷಣದ ಕೊರತೆ ಆಗೋದ್ರಿಂದ ಇವತ್ತು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಭಾಳಷ್ಟು ಒಂದೊಂದು ಮಾರ್ಕ್ಸಲ್ಲಿ ಹಿನ್ನಡೆ ಆಗಿರ್ತಕ್ಕಂಥ ಎಕ್ಸಾಂಪಲ್ ನಮ್ಮ ಜೀವನದಲ್ಲಿ ನಡೆದಿದೆ.
ಹಾಗಾಗಿ ಇದರ ಮೂಲ ಉದ್ದೇಶ ಏನಿರ್ಬೋದು ಅಂತೇಳಿ ನಮ್ಮ ಸೋದರನ್ನ ಧನಂಜಯ ಸರ್ನಾಗಿರ್ಬೋದು, ರಾಮು ಸರ್ ಅವ್ರನ್ನಾಗಿರ್ಬೋದು, ಯಲಸ್ವಾಮಿ ಅಣ್ಣನವ್ರನ್ನಾಗಿರ್ಬೋದು ಎಲ್ಲರೂ ಕುತ್ಕೊಂಡು ಮಾತಾಡಿದಾಗ ನಮ್ಮ ಮೇಜರ್ ಪ್ರಾಬ್ಲಮ್ಸ್ ನಮ್ಮ ಭಾಗದಲ್ಲಿ ಶಿಕ್ಷಕರ ಕೊರತೆ ಇದೆ ಸರ್. ಸರ್ಕಾರಿ ಶಾಲೆಗಳಲ್ಲಾಗಿರ್ಬೋದು, ಖಾಸಗಿ ಶಾಲೆಯಲ್ಲಿ ಆಗಿರ್ಬೋದು. ಇವತ್ತು ನಾನು ಖಾಸಗಿ ಶಾಲೆ ತೆಗೆದಿದ್ದು ಅಂದರೂ ಕೂಡ ಇದರ ಹಿನ್ನೆಲೆ ನಾವು ನೋಡ್ತಾ ಹೋದಾಗ ಇದು 1980ರಿಂದ 90ರವರೆಗೆ ಸರ್ ಶ್ರೀ ಜಡಸಿದ್ದೇಶ್ವರ ಪ್ರಾಥಮಿಕ ಶಾಲೆ ಕೂಡ ಇಲ್ಲಿ ಶಾಲೆ ಇತ್ತು. ಈ ಹಾಸ್ಟೆಲ್ ಕೂಡ ಈ ಭಾಗದಲ್ಲಿ ಇತ್ತು ಸರ್. ಈ ಮಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಗ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಇವತ್ತು ಲಾಯರ್ಗಳಾಗಿದ್ದಾರೆ, ಇಂಜಿನಿಯರ್ಗಳಾಗಿದ್ದಾರೆ. ಭಾಳಷ್ಟು ಇವತ್ತಿಗೂ ಕೂಡ ಅಲ್ಲಿಂದ ಫೋನ್ ಮಾಡಿ ಮಠದ ಸೇವೆ ಏನಾದರೂ ಇದ್ದರೆ ಇಲ್ಲಿ ಮಠದಲ್ಲಿ ಈ ಭಾಗದಲ್ಲಿ ಈ ಒಂದು ಇದು ರಾಜಕೀಯ ವ್ಯಕ್ತಿಗಳು ಕಟ್ಟಿಕೊಟ್ಟಿರ್ತಕ್ಕಂಥ ಒಂದು ಸಮುದಾಯ ಭವನ, ಈ ಸಮುದಾಯ ಭವನವನ್ನು ನಮ್ಮ ಇರ್ತಕ್ಕಂಥ ಲೋಕಲ್ ಇರ್ತಕ್ಕಂಥ ಪುಡಾರಿಗಳು ಏನು ಮಾಡ್ತಾಯಿದ್ರು ಅಂದರೆ ಕುಡಿಯುವಂಥ ಒಂದು ಅಡ್ಡ ಮಾಡಿಕೊಂಡು ಈ ಭಾಗದಾಗ ಈ ಒಂದು ರೂಮ್ಗಳನ್ನು ಹೊಡೆಯೋದು, ಕಿಟಕಿ ಹೊಡೆಯೋದು, ಯಾವುದೇ ಕಾರ್ಯಕ್ರಮಗಳು ಮಾಡ್ತಾ ಇರಲಿಲ್ಲ ಸರ್. ಹಂಗಾಗಿ ಇಲ್ಲೊಂದು 2-3 ಮದುವೆ ಕಾರ್ಯಕ್ರಮಗಳಾದರೂ ಆ ಮದುವೆ ಕಾರ್ಯಕ್ರಮ ಆದಮೇಲೆ ಮೇಲೆ ಡೋರ್ ಮುರಿಯೋದು ಇಂಥ ಸಮಸ್ಯೆಗಳೆಲ್ಲ ಬೇರೆ ಎಲ್ಲ ಬೆಳೆದು ಭಾಳಷ್ಟು ಈ ವ್ಯವಸ್ಥೆನೇ ಕೆಟ್ಟೋಗಿದ್ರೆ ಹೇಗೆ ಮುಂದಿನ ದಿನಮಾನಗಳಲ್ಲಿ ಹೇಗೆ ಆಗ್ಬೋದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡಾಗ ಎಲ್ಲ ನಮ್ಮ ಸ್ನೇಹಿತರು ಅಣ್ಣ ಎಲ್ಲ ಈ ಒಂದು ಟ್ರಸ್ಟಲ್ಲಿ ಅತ್ಯಂತ ಸಣ್ಣ ವಯಸ್ಸಿನ ಹುಡುಗ ನಾನು ಇದನ್ನೆಲ್ಲ ಆಲೋಚನೆ ಮಾಡಿದಾಗ ಖಂಡಿತವಾಗಿ ಈ ಜಡಸಿದ್ದೇಶ್ವರರ ಪೂರ್ವದ ಹೆಸರೇನಿದೆಯಲ್ಲ ಆ ತಾತನ ಹೆಸರನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಂತಂದರೆ ಚಿಕ್ಕ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು. ಚಿಕ್ಕ ಮಕ್ಕಳಿಗೆ ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು ಅಂತ ಆಲೋಚನೆ ಮಾಡಿದಾಗ ನಾವು ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಖೈರುನ್ನಸ ಮೇಡಮ್ ಅಂತ ಇದ್ದರು ಸರ್, ಅವ್ರ ಹತ್ರ ರಾಮಚಂದ್ರಪ್ಪ ಸರ್ ಅಂತಿದ್ರು ಸರ್, ಅವ್ರ ಹತ್ರ ಎಲ್ಲರ ಹತ್ರ ವಿಚಾರ ಮಾಡಿ ನಮ್ಮ CRPOಗಳನ್ನಾಗಿರ್ಬೋದು, ನಮ್ಮ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಗೌರ್ಮೆಂಟ್ ಶಾಲೆಯ ಶಿಕ್ಷಕರು ಕೂಡ ನಮಗೆ ಪರಿಚಯ ಇರೋದ್ರಿಂದ ಸರ್ ಹೇಗೆ ಮಾಡೋಣ್ರಿ ಅಂತಂದಾಗ ಅವರು ನಮಗೆ ಸಜೆಷನ್ ಕೊಟ್ಟರು ಸರ್, ನೀವು ನರ್ಸರಿಯನ್ನು ಫಸ್ಟ್ ಹಾಕ್ಕೊಳ್ರಿ, ಒಂದು ಹಂತವಾಗಿ ನೀವು ನೀವು ಶಾಲೆಯನ್ನು ಮಾಡಿದ್ರೆ ಈ ನಮ್ಮ ಜಡಸಿದ್ದೇಶ್ವರ ಮಠವನ್ನು ನಾವು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗಿ ಮತ್ತೆ ಪುನಃ ನಾವು ಇಲ್ಲಿ ಈ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳು ಇವತ್ತೇನು ದೊಡ್ಡವರಾಗಿ ಇಂಜಿನಿಯರ್ಗಳಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ನೌಕರಿಯನ್ನು ಮಾಡ್ತಾ ಇದ್ದಾರೆ, ಅದೇ ನೌಕರಿಯನ್ನು ತರ್ತಕ್ಕಂಥ ಶಾಲೆಯನ್ನು ಹುಟ್ಟಾಕ್ಬೇಕಂದ್ರೆ ನಾವು ಮೊದಲ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ನಾವು ಈ ನರ್ಸರಿಯನ್ನು ಹಾಕ್ಕೊಂಡ್ವಿ. ದುರದೃಷ್ಟವಶ 2020 ನಮಗೆ ಭಾಳ ಕಂಟಕ ಆಗಿ ಕಾಡಿತು. ಯಾಕೆಂತಂದರೆ 17ರಲ್ಲಿ ಸ್ಥಾಪನೆ ನಮ್ಮ ವಾಮದೇಶ್ವರಾಚಾರ್ಯರು ಸ್ಥಾಪನೆ ಮಾಡಿ ಬಂದು ಅಕ್ಷರಾಭ್ಯಾಸವನ್ನು ಮಾಡಿಸಿ ತಾತನ ಗದ್ದಿಗೆಯಿಂದ ನಾವು ಪೂಜೆಯನ್ನು ಮಾಡ್ಕೊಂಬಂದು ಈ ಒಂದು ಸ್ಥಳ ನಾವು ಮಾಡಿದಾಗ ಭಾಳಷ್ಟು ಜನ ರೆಸ್ಪಾನ್ಸ್. ಯಾಕಂದರೆ ಇಲ್ಲೆಲ್ಲರೂ ಕೂಡ ನಾವು ಆಗಿರ್ಬೋದು, ನಮ್ಮ ಟೀಮ್ ಆಗಿರ್ಬೋದು, ಒಂದು ಒಳ್ಳೆ ಅಭಿಪ್ರಾಯ ನಮ್ಮ ಊರಲ್ಲಿದೆ. ಆ ಅಭಿಪ್ರಾಯವನ್ನು ಇಟ್ಕೊಂಡೇ ನಾವು ಇವತ್ತಿನವರೆಗೂ ಸರ್ ನಾವು 1 ವರ್ಷ 2 ವರ್ಷ ಪ್ರಚಾರ ಮಾಡಿದ್ದು ಬಿಟ್ಟರೆ ಯಾವತ್ತೂ ಮಾಡಿಲ್ಲ. ಯಾಕಂದರೆ ಇವತ್ತಿಗೂ ಕೂಡ ವಿಶ್ವಾಸ ಇದೆ. ಇವತ್ತು 35 ಅಡ್ಮಿಷನ್ ಆಗಿದ್ದಾರೆ ಸರ್. ಪ್ರೆಸೆಂಟ್ ಈಗ 45 ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ LKG UKGಗೆ. ಆದರೆ ನಮ್ಮ ಉದ್ದೇಶ ಇಷ್ಟೇ ಸರ್, ಪ್ರಚಾರ ಒಂದು ಕಡೆ ಸರ್, ಒಂದು ಭಾಗ ಪ್ರಚಾರ ಮಾಡೋದ್ರಿಂದ ಅಡ್ಮಿಷನ್ ಜಾಸ್ತಿ ಆಗ್ತೇನೋ ಅಂತ ಆ ನಂಬಿಕೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ನಾನಲ್ಲ ಸರ್. ಮಾಡೋಣ, ಅದು ಈ ಶೈಕ್ಷಣಿಕ ಸಾಲಿನಲ್ಲಿ ನಮ್ಮ ವಿದ್ಯಾರ್ಥಿಗಳ ಉನ್ನತಿಯನ್ನು ನಮ್ಮ ಪೋಷಕರ ಬಾಯಲ್ಲಿ ಹೇಳಿಸಿ ಪೋಷಕರೇ ಈ ಶಾಲೆಗೆ ಮಕ್ಕಳನ್ನು ಕರ್ತರಬೇಕು. ಯಾಕೆ ಅಂದರೆ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವಂಥದ್ದು ಎಲ್ಲಿಂದ ಪ್ರಾರಂಭ ಆಗಬೇಕಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಇದೆ. ಈ ಸ್ಥಳದ ಮಹಿಮೆ ಇದೆ. ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲಿ ಹೋದರೂ ಕೂಡ ಅವರು ಗೆದ್ದು ಬರ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಈ ಒಂದು ನಾವು ಉದ್ದೇಶವನ್ನು ಇಟ್ಕೊಂಡು ಹಾಕಿದ್ದೇವೆ ಸರ್. ಅದೇ ಉದ್ದೇಶದಿಂದ ಇವತ್ತಿಗೂ ಕೂಡ ಒಂದು 38 ಜನ ಅಡ್ಮಿಷನ್ ಆಗಿದ್ದಾರೆ ಸರ್. 38 ಜನ ಅಡ್ಮಿಷನ್ ನಾವು ಯಾರು ಕೂಡ ಅಡ್ಮಿಷನ್ ಮಾಡಿಸ್ರಿ ಅಂತ ಹೋಗಿದ್ದೀವಿ ಸರ್. ಅವರೇ ಸ್ವತಃ ಸರ್ ನೀವು ಖಂಡಿತವಾಗಿ ಈ ಸ್ಥಳದಲ್ಲಿ ಓದಿರ್ತಕ್ಕಂಥ ನಮ್ಮ ಮಕ್ಕಳು, ಯಾಕಂದರೆ 2017ರಲ್ಲಿ ಓದಿರ್ತಕ್ಕಂಥ ಮಕ್ಕಳು ಬೇರೆ ಬೇರೆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್. ಎಲ್ಲರೂ ಕೂಡ ನಮ್ಮ ಮಕ್ಕಳು ಇಲ್ಲಿಂದ ಹೋಗ್ತಿರ್ತಕ್ಕಂಥ ಮಕ್ಕಳನ್ನು ಎಂಟ್ರೆನ್ಸ್ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದ್ರು ಕೂಡ ಬೇರೆ ಇದ್ದರೆ ಯಾವುದೇ ಪ್ರೈವೇಟ್ ಶಾಲೆಯ ಮಕ್ಕಳಿಗಿಂತ ನಮ್ಮ ಮಕ್ಕಳು ಟಾಪಲ್ಲೇ ಇದೆ ಸರ್. ಯಾಕಂದರೆ ಅಷ್ಟು ಸಂಸ್ಕಾರವನ್ನು ಕಲಿಸ್ಕೊಡುವಂಥ ನಿಟ್ಟಿನಲ್ಲಿ ನಾವು ಶಿಕ್ಷಕರನ್ನು ಕೂಡ ಇಬ್ಬರು ಇಲ್ಲಿ ಬಾಲ್ಯದಲ್ಲಿ ನಾವೇ ಇರ್ಬೋದಾಯಿತು ಶಿಕ್ಷಕರಾಗಿ. ಎಲ್ಲ ಇಲ್ಲಿನೂರಿನ ಹಾಗೂ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಗ್ರಾಮದ ಜನತೆಗೆ
ವಿಶೇಷವಾಗಿ ನಮ್ಮ ಶಾಲೆಯನ್ನು ನಡೆಸಿ ಬಂದಿರತಕ್ಕಂಥ ಎಲ್ಲ ಪೋಷಕ ಮಿತ್ರರಲ್ಲೂ ಕೂಡ ನಾನು ಕೇಳ್ಕೊಳ್ಳೋದು ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಸಹಕಾರ, ಅದು ನಮ್ಮ ಊರಿನ ಎಲ್ಲ ಗ್ರಾಮ ಪಂಚಾಯಿತಿ ಹಾಗೂ ಈ ಮಠದ ಸ್ವಾಮೀಜಿಯವರ ಆಶೀರ್ವಾದದಿಂದ ನಿರಂತರವಾಗಿ ಈ ಶಾಲೆ ನಡ್ಕೊತ ಬಂದಿದೆ, ಎಲ್ಲ ಮುಂದುವರಿತಾ ಇದೆ. ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿದ್ದರೂ ಕೂಡ ನಾವು ಖಂಡಿತವಾಗಿ ಕೂಡ ನಾವು ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆಯನ್ನು ಮತ್ತು ಶ್ರೀಮಠದ ತಾತನ ಹೆಸರನ್ನು ಉನ್ನತಕ್ಕೆ ತಗೊಂಡೋಗಿ ಆ ತಾತನ ಹೆಸರನ್ನು ಮತ್ತು ನಮ್ಮ ಊರಿನ ಗ್ರಾಮದ ಹೆಸರನ್ನು ಕೂಡ ನಾವು ಉತ್ತರೋತ್ತರವಾಗಿ ನಾವು ಅಂದರೆ ಹೆಚ್ಚಿನ ರೀತಿಯಲ್ಲಿ ನಾವು ಬೆಳವಣಿಗೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಶಿಕ್ಷಣ ಅಧಿಕಾರಿಗಳ ಮತ್ತು ನಮ್ಮ ಶಿಕ್ಷಣ ಇಲಾಖೆಯ ಸಹಕಾರ ಕೂಡ ನಮಗೆ ಖಂಡಿತವಾಗಿ ಬೇಕು. ಎಲ್ಲ ಇದೇ ರೀತಿ ಸಹಕಾರವನ್ನು ನಮಗೆ ಕೊಟ್ಟರೆ ಖಂಡಿತವಾಗಿ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಸ್ಥೆಯನ್ನು ಎತ್ತರಕ್ಕೆ ಕೊಂಡ್ಕೊಳ್ಳತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಸಹಕಾರ ನೀಡತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಈ ದಿನ ನಮ್ಮ ಶಾಲೆಗೆ ಬಂದು ನಮ್ಮ ಶಾಲೆಯ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಬಂದಿರತಕ್ಕಂಥ ನಮ್ಮ ಅಪ್ಪು ಚಾನಲ್ನ ವ್ಯವಸ್ಥಾಪಕರಿಗೂ ನಮ್ಮ ಸ್ವಾಮಿಯವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಮುಂದಿನ ನಿರ್ಮಾಣಗಳಲ್ಲಿ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅನ್ನುವಂಥ ಆಶಯಭಾವನೊಂದಿಗೆ ಒಂದೆರಡು ಮಾತುಗಳನ್ನು ನಡೆಸ್ತಾ ಇದ್ದೀನಿ. ಎಷ್ಟೇ ತಾಕತ್ತಿದ್ರು ಎಲೆಕ್ಟ್ರಿಕ್ ಕಂಬ ಹಿಡಿಬಹುದು, ಆದ್ರೆ ಈ ಪವರ್ನ ಹಿಡಿಯಕ್ಕಾಗಲ್ಲ. Now you gon' feel the heat. Power. Everybody step on the feet. Power. Stick to the rhythm of the beat. Power. Bad man no feel defeat.